ಬಂದಂಗಾಗುತ್ತೆ. ಮೈ ಬೆನ್ನೆಲ್ಲ ನೋಯ್ತೈತೆ, ಬೆನ್ನೆಲ್ಲ ನೋವು ಅಮ್ಮ. ತಲೆಯೆಲ್ಲ ನೋವು, ಚಳಿ ಚಳಿ ಆದಂಗೆ ಆಗ್ತೈತೆ, ಚಳಿ ಜ್ವರ ತುಂಬ ನೋವು ಅಮ್ಮ, ತುಂಬ ನೋವು ಆಗ್ತೈತೆ. ಡಾಕ್ಟ್ರು ಬಂದು ನೋಡ್ಕೊಂಡು ಹೋದ್ರಲ್ಲ, ಈಗ ನಾನು ಆಗ್ಲೆಲ್ಲ ಕರೆದ್ರೆ ಅವರು ಹೇಳ್ತಾರೆ ಇನ್ನೂ ಜಾಸ್ತಿ ನೋವು ಬರಬೇಕು, ಇದನ್ನ ಸುಮಾರಾಗೈತೆ, ಇನ್ನೂ ಜಾಸ್ತಿ ನೋವು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಅಯ್ಯಪ್ಪ, ನೀನು ನೋವು ಅನ್ಭವಿಸೋದು ಏನು ಬೇಕಾಗಿತ್ತಮ್ಮ ನೋಡು. ಇದೆಲ್ಲ ನೋವು ಯಾರಿಗೆ ಬೇಕಾಗಿತ್ತು? ಸ್ವಲ್ಪ ಭಯವಾಗಿದ್ದಿದ್ರೆ ಇದೆಲ್ಲ ನೋವು ಯಾರು ಅನ್ಭವಿಸ್ಬೇಕಾಗಿತ್ತಮ್ಮ? ಏನು ಬೇಕಾಗಿತ್ತು ರಾಮ ದೇವ್ರೆ? ಮತ್ತು ಕಷ್ಟ ಮತ್ತೆ ಎಲ್ಲೋಡ ಹಣ್ಣು ಹೂವಾಗಿ, ಹಣ್ಣು ಕಾಯಾಗಿ, ಹಣ್ಣಾಗಿ, ಹಣ್ಣಾಗಿ ಉದ್ರದೇ ಕಷ್ಟ ಅಂದಮೇಲೆ ಇನ್ನು ಕಾಯಿ ಉದ್ರ ಸಾಕೋದ್ರೆ ಉದುರುತ್ತೆ. ಹಾಗೆ ಎಷ್ಟು ಕಷ್ಟ ಗೊತ್ತೇ. ಇಂಥದ್ದೆಲ್ಲನ ಬೋಲ್ ಕಷ್ಟ ಕಣಮ್ಮ, ಕಷ್ಟ. ನೀನು ಸ್ವಲ್ಪ ಭಯವಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಈಗ ನೋಡಿ ಎಷ್ಟು ನೋವು ಅನ್ಭವಿಸ್ತಾ ಇದೆಯಾ. ಡಾಕ್ಟ್ರಿಗೆ ಹೇಳು ಬರೋಕೆ ಹೋಗು ಪದ್ಮ, ನನಗೆ ತುಂಬ ನೋವು ಅಂತ ಇದ್ದಾಳೆ, ಬೆನ್ನೆಲ್ಲ ನೋವು ಬಂದಂಗೆ ಆಗುತ್ತೆ ಅಂತ ಹೇಳು. ತಡ್ಕೊಬೇಕಾಗ್ತಿಲ್ಲ, ಬೆನ್ನು ಮೈ ಕೈ ಎಲ್ಲ ನೋವು, ಅಮ್ಮ ಎಲ್ಲ ಒಂಥರ ನೋವು ಬಂದಂಗೆ ಆಗ್ತೈತೆ ಕಣಮ್ಮ. ಬೆನ್ನೆಲ್ಲ ಹೊಡಿತೈತೆ, ತುಂಬ ಚಳಿ 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 ಆದಂಗೆ ಆಗ್ತೈತೆ. ಒಗ್ಗ ಬೆಡ್ಶೀಟ ಅದನ್ನ ಮ್ಯಾಕ್ ಹಚ್ಚಿ ಒತ್ಕ, ಕೈಗೆಲ್ಲ ಒತ್ಕ, ಸೊಳಿ ಆಗಲ್ಲ. ಅವ್ರು ಹೇಳ್ಯಾರಲ್ಲ ಡಾಕ್ಟ್ರ್, ಹಂಗೇನೆ ಅಂತ ಹೇಳಿದ್ರು, ಆವಾಗಲೇ ಹೇಳೋದ್ರು ಕಣಪ್ಪ. ಚಳಿ ಜ್ವರ ಎಲ್ಲ ಬರುತ್ತೆ, ಬೆನ್ನೆಲ್ಲ ನೋವು ಬಂದಂಗೆ ಆಗುತ್ತೆ, ಸ್ವಲ್ಪ ಪೇಯ್ನ್ ಬರುತ್ತೆ ಅಂತ, ಅವೆಲ್ಲ ನೋವು ಅನ್ಭವಿಸ್ಬೇಕು. ಒಂದ್ಸತಿ ಹೇಳಿ ಬರೋಕೆ ಡಾಕ್ಟ್ರನ್ನ ಕರೆದು ಬರೋಕೆ. ಅಡಿಯಪ್ಪ ಕರೆದು ಬರ್ತೀನಿ. ಜಾಸ್ತಿ ನೋವು ಅಂತ ಇದ್ದಾಳೆ ಡಾಕ್ಟ್ರೆ ಅಂತ ಹೇಳ್ತೀನಿ. ಮಾತ್ರೆ ಕೊಟ್ಟಾಗಿದ್ದಲ್ಲ ತುಂಬ ಹೊಟ್ಟೆ ನೋವು, ಬೆನ್ನು ನೋವು, ಬೆನ್ನು ಮೈಕೈ ಎಲ್ಲ ಮುರಿದಂಗೆ ಆಗ್ತೈತೆ. ಮೈಕೈ ಎಲ್ಲ ನೋವು ಕಣಪ್ಪ, ನೋವುತೈತೆ ಜಾಸ್ತಿ, ತಡ್ಕೊಳಕ್ಕಾಗ್ತಿಲ್ಲ ಕಣಪ್ಪ. ಏನು ಮಾಡೋಣಮ್ಮ, ಏನು ಮಾಡ್ಕೊಂಡಿರ ಇದಕ್ಕೆ ನಾವೇನು ಹೇಳೋಣಮ್ಮ? ಡಾಕ್ಟ್ರು ಹೇಳಲಿಲ್ವೇ, ಬೈದರು. ಏನು ಮಾಡೋದು, ನಾವೇನೇನೋ ಹೇಳಿದ್ವಿ ನಿನಗೆ ಹಿಂಗೆ ಮಾಡ್ಕೆ ಅಂತ ನೋಡು. ಅದಕ್ಕೆ ಮತ್ತೆ ಇಂಥವೆಲ್ಲ ಏನು ಕಷ್ಟ ಬೇಕಾಗಿತ್ತು? ನೋವು ಅನ್ಭವಿಸೋದು ಯಾರು? ಇವಾಗ ನೋಡಿ ಎಷ್ಟು ನೋವು ಅನುಭವಿಸ್ತಾ ಇದೆಯಾ. ಅಪ್ಪ ಅಪ್ಪ, ಯಾವ ಬಂದಮ್ಮ? ಯಾರ ಜೊತೆ ಬಂದೆ? ನಾನೇ ಬಂದೆ ಕಣಪ್ಪ. ನಾನು ಅಜ್ಜಿಗೂ ತಾತಗೂ ಹೇಳಿ ತಾತ ನೋಡ್ಕೊಬತ್ತೀನಿ ಅಂತ ಹೇಳಿ ಬಂದೆ. ಅಕ್ಕ ಚೆನ್ನಾಗಿದ್ದಾಳೆ ಹೇಳಮ್ಮ. ರಾತ್ರಿ ಎಲ್ಲ ನಾ ಬಾಟ್ಲಿ ಅದು ಹಾಕಿರು, ಇವಾಗ 2 ಬಾಟ್ಲಿ ಬ್ಲಡ್ ಬೇಕು ಅಂದರು. ಇದು ರಕ್ತ ಕಮ್ಮಿ ಐತೆ ತಗೊಂಬರ್ರಿ 2 ಬಾಟ್ಲಿ ನಮ್ಮ ಹೇಳಿರೋ ತಗೊಂಬಂದು ಅಲ್ಲಿ ಇಕ್ಕಿದ್ದೀನಿ, ಡಾಕ್ಟ್ರ್ ಕೈಗೆ ಕೊಟ್ಟಿದ್ದೀನಿ, ಕೊಡ್ರಿ ಅಂತಂದರು. ರಾತ್ರಿ ಎಲ್ಲ ಮಾತ್ರೆ ಅದು ಇದು ಕೊಟ್ಟವ್ರಿ, ಬಾಟ್ಲಿ ಅದು ಹಾಕ್ಯವ್ರೆ. ಈಗ ಆತ ಮಾತ್ರೆ ಕೊಟ್ಟವ್ರಿ, ಈಗ ನೋವು ಅಂತೈತಿ. ಅದಕ್ಕೆ 1 ದಿನ ಆದರೂ ಆಗ್ಬೋದು, 2 ದಿನ ಆದರೂ ಆಗ್ಬೋದು, ಅದೆಲ್ಲ ಕ್ಲಿಯರ್ ಆಗಕ್ಕೆ ಅಂತ ಹೇಳವ್ರಿ. ಮುತ್ತು ಮುತ್ತು, ತುಂಬ ನೋವು ಕಣೆ, ಅನ್ಭವಿಸೋಕ್ಕೆ ಆಗ್ತಾ ಇಲ್ಲ. ತುಂಬ ನೋವು, ತಡ್ಕೊಳಕ್ಕಾಗ್ತಿಲ್ಲ ಕಣೆ. ತುಂಬ ಹೊಟ್ಟೆ ನೋವು ಬಂದಂಗೆ ಆಗ್ತೈತೆ, ಮೈ ಮೂಳೆ ಎಲ್ಲ ಮುರಿದಂಗೆ ಆಗ್ತೈತೆ, ತಲೆನೋವು ಬಂದಂಗೆ ಆಗ್ತೈತೆ, ಚಳಿ ಜ್ವರ ಒಂಥರ ಅಲ್ಲ, ಹೆಂಗೆಂಗೋ ಆಗ್ತೈತೆ. ಯಪ್ಪ ಭಾಳ ಕಷ್ಟ. ಒಂಥರ ಆದರೆ ಹೇಳ್ಬೋದು ಹೆಂಗಾಗ್ತೈತೆ ಅಂತ, ಅದು ಯಾವ ಥರ ಆಗ್ತೈತೆ ಅಂತ ಹೇಳೋಕ್ಕಾಗ್ತಿಲ್ಲ. ಏನು ಮಾಡೋಣ, ಹೋಗು, ನೀನು ಬುದ್ಧಿ ಇಲ್ದಲೆ ಅಂತ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ. ನನಗೆ ರಾತ್ರಿ ಎಲ್ಲ ನಿಂತು ಬರಲಿಲ್ಲ ಗೊತ್ತೇ, ಅದಕ್ಕೆ ಅಜ್ಜಿ ತಾತನ ಕೇಳಿ ಬಂದೆ. ನೋಡೋಕ್ಕಾಗಲ್ಲ ಅಲ್ಲ, ನಿನಗೆ ಬುದ್ಧಿ ಐತೆ ಅಂಬನೆ ಇಲ್ಲ ಅಂಬನೆ, ಅದಕ್ಕೆ ನೋಡ್ಕೊಂಡು ಹೋಗೋಣ. ಪಯ್ಯ ಏನೋ ತಾಂಬ ಅಂತ ಹೇಳಿತ್ತು, ಅದಕ್ಕೆ ತಾಂಬಂದೆ. ಆಧಾರ್ ಕಾರ್ಡ್ ಕೇಳೋರು, ನಿಂದ ಆಧಾರ್ ಕಾರ್ಡ್ ಬಿಟ್ಟು ಬಂದಿದ್ದೆ, ಅದಕ್ಕೆ ತಾಂಬಂದು ಕೊಟ್ಟೋಗ್ಮಂತೆ ಬಾರಮ್ಮಂದೆ, ಅದಕ್ಕೆ ಬಂದೈತೆ ಅಮ್ಮಣ್ಣಿ. ಆಧಾರ್ ಕಾರ್ಡ್ ಅದು ತಂದಿರ್ಲಿಲ್ವಲ್ಲ, ಯಾಕೆ ಕೇಳಿರು ಡಾಕ್ಟ್ರು, ಆಧಾರ್ ಕಾರ್ಡ್ ಜೆರಾಕ್ಸ್ ಅದು ಕೊಡ್ರಿ ಅಂತ, ಅದಕ್ಕೇನೆ. ಯಪ್ಪ ಇದೆಲ್ಲ ಯಾಕೆ ಬೇಕಾಗಿತ್ತು? ನೋಡು, ಇದನ್ನೆಲ್ಲ ನೋಡಿದ ಮೇಲೆ ನೀನು ಭಯವಾಗಿರೋದು ಕಲಿಯಮ್ಮ. ಮತ್ತು ನೋಡು, ಇದೆಲ್ಲ ನೋವು ಅನ್ಭವಿಸೋದು ಯಾರು? ಯಪ್ಪ ರಾತ್ರಿಯಿಂದ ಕಣ್ಣು ಮುಚ್ಚಿಲ್ಲ ನಾವಂತೂ, ಗೊತ್ತೇ, ಅಷ್ಟು ನಿದ್ದೆ ಇಲ್ಲ, ಏನಿಲ್ಲ, ಕೆಲಸನೂ ಹೋಯ್ತು, ದುಡ್ಡು ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತು ಇವಳಿಂದಾನ. ತುಂಬ ನೋವು ಅಂತೇಳಿ ಹೇಳ್ತಾ ಇದ್ದಾಳೆ ಡಾಕ್ಟ್ರೆ. ಇಲ್ಲೋಡಮ್ಮ, ಪೇಯ್ನ್ ಇರುತ್ತೆ, ಇನ್ನೂ ಜಾಸ್ತಿ ಪೇಯ್ನ್ ಆಗಬೇಕು, ಇನ್ನೂ ಜಾಸ್ತಿ ಪೇಯ್ನ್ ಸ್ಟಾರ್ಟ್ ಆಗಬೇಕು. ಇನ್ನೂ 2 ಟ್ಯಾಬ್ಲೆಟ್ ಹಾಕೋದಿದೆ, ಆ ಟ್ಯಾಬ್ಲೆಟ್ ಹಾಕಿದಾಗ ಇನ್ನೂ ಟೈಮ್ ಐತೆ, ಆ ಟೈಮಿಂಗ್ಸ್ ಇಟ್ಕೊಂಡು ಇನ್ನೂ 2 ಟ್ಯಾಬ್ಲೆಟ್ ಕೊಡಬೇಕು. ಆ ಟ್ಯಾಬ್ಲೆಟ್ ಹಾಕಿದ್ಮೇಲೆ ಅದು ಕ್ಲಿಯರ್ ಆಗೋದು, ಸರಿನಾ? ಪೇಯ್ನ್ ಇರುತ್ತೆ, ಸ್ವಲ್ಪ ತಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗ ಇದು ಅಂತ ಪೇಯ್ನ್ ಇಲ್ಲದೆ ಹಂಗೆ ಅದು ಕ್ಲಿಯರ್ ಆಗೋದಿಲ್ಲ, ಪೇಯ್ನ್ ಇದ್ದೇ ಇರುತ್ತೆ, ಸ್ವಲ್ಪ ತಡ್ಕೋಬೇಕಮ್ಮ. ನಾನು ಹೇಳಿಲ್ವಾ, ತಲೆನೋವು ಇರುತ್ತೆ, ಚಳಿ ಜ್ವರ, ಮೋಷನ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅವಾಗವಾಗ ಮೋಷನ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಹಾಗೆ ಲೂಸ್ ಮೋಷನ್ ಆಗುತ್ತೆ,
ಸ್ವಲ್ಪ ಬೇದಿ ಆಗ್ತಾ ಇರುತ್ತೆ. ಮತ್ತು ಹಾಗೆ ನಿಮಗೆ ಬೆನ್ನು ನೋವು, ಕಾಲು ನೋವು, ಸೊಂಟ ನೋವು, ಚಳಿ, ಜ್ವರ, ತಲೆನೋವು, ಇನ್ನೂ ಬೇರೆ ಬೇರೆ ಸಿಮ್ಟಮ್ಸು ಇರುತ್ತೆ. ಈ ರೀತಿ ನೋಡಿ, ಇದೆಲ್ಲ ಸುಮ್ಮನೆ ಕಷ್ಟ, ಇದೆಲ್ಲ ತುಂಬ ಪೇಯ್ನ್ ಅನುಭವಿಸ್ಬೇಕು. ಅದಕ್ಕೆ ಮತ್ತೆ ಅಯ್ಯೋ ಈ ಥರ ಎಲ್ಲನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಇರುತ್ತೆ, ಇನ್ನೂ 2 ಟ್ಯಾಬ್ಲೆಟ್ ಹಾಕೋದಿದೆ, ಇನ್ನೂ 1 ಗಂಟೆ ಟೈಮ್ ಇದೆ, ಇನ್ನೂ 1 ಗಂಟೆ ಬಿಟ್ಟು ಆ ಟ್ಯಾಬ್ಲೆಟ್ ಕೊಡ್ತೀನಿ. ಆಮೇಲೆ ಇನ್ನೂ ಜಾಸ್ತಿ ಪೇಯ್ನ್ ಶುರುವಾಗುತ್ತೆ. ಇದು ಇನ್ನೂ ನಾರ್ಮಲ್ ಆಗಿದೆ, ಸ್ವಲ್ಪ ನಿನಗೆ 1/4% ಇದೆ, ಇನ್ನೂ 100% ನಿಮಗೆ ನೋವು ಸ್ಟಾರ್ಟ್ ಆಗಿಲ್ಲ. ಇನ್ನು 3/4% ನೋವು ಸ್ಟಾರ್ಟ್ ಆಗಿರೋದ್ರಿಂದನ ಅದು ಇನ್ನೂ ಏನು ಮಾಡೋಕ್ಕಾಗೋದಿಲ್ಲ ನಮಗೆ. ಇನ್ನೂ 2 ಟ್ಯಾಬ್ಲೆಟ್, ಇನ್ನೊಂದು ಗಂಟೆ ಟೈಮ್ ಇದೆ, ಇನ್ನೊಂದು ಗಂಟೆಯಲ್ಲಿ ಆ ಟ್ಯಾಬ್ಲೆಟ್ ಕೊಡ್ತೀನಿ. ಆವಾಗ ನಿಮ್ಗೆ 100% ನಿಮಗೆ ಮೇಲೆ ನಾವು ಟ್ಯಾಬ್ಲೆಟ್ ಕೊಡೋಕ್ಕಾಗಲ್ಲ, ಟೈಮಿಂಗ್ಸ್ ಇರುತ್ತೆ. 2 ಗಂಟೆ, 1 ಗಂಟೆ, ಅದೆಲ್ಲ ಟ್ಯಾಬ್ಲೆಟು 3 ಥರ ಟ್ಯಾಬ್ಲೆಟ್. ಈಗ 2 ಸತಿ ಹಾಕಿದ್ದೆ ನಿಮಗೆ ಟ್ಯಾಬ್ಲೆಟು, ಇವಾಗ ಇನ್ನೊಂದು ಟ್ಯಾಬ್ಲೆಟ್ ಹಾಕಬೇಕು. ಆ ಟ್ಯಾಬ್ಲೆಟ್ ಹಾಕ್ಬೇಕಂತಂದರೆ ಇನ್ನೂ 1 ಗಂಟೆ ಟೈಮ್ ಇದೆ. ಮೇಲೆ ಹಾಕ್ಬಿಟ್ರೆ ಸುಸ್ತಾಗ್ಬಿಡ್ತೀರ, ಆ ರೀತಿ ಮೇಲೆ ಹಾಕೋದಕ್ಕಾಗೋದಿಲ್ಲ. ಈ ಥರ ನೀವು ಪೇಯ್ನು ಸ್ವಲ್ಪ ಇರುತ್ತೆ, ಅದನ್ನೆಲ್ಲ ಅನುಭವಿಸ್ತಾ ಇರಬೇಕು, ಅದನ್ನೆಲ್ಲ ತಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಆ ಪೇಯ್ನ್ಗೆಲ್ಲ ನೀವು ಸ್ವಲ್ಪ ತಡ್ಕೋಬೇಕಾಗುತ್ತೆ. ಇನ್ನೂ ಟೈಮ್ ಐತೆ, ಇನ್ನೊಂದು ಗಂಟೆ ಬಿಟ್ಟು ತಿರ್ಗಾ ಇನ್ನೂ 2 ಟ್ಯಾಬ್ಲೆಟ್ ಹಾಕಿ ಅಂತ ಆವಾಗಲೇ ನರ್ಸ್ ಬಂದಿದ್ರು ಮೇಡಮ್ ಅವರೇ, ಹೇಳೋದ್ರು. ಸಿಸ್ಟರ್ಗಳು ಬಂದು ಟೈಮಿಂಗ್ ಸರಿಯಾಗಿ ಕೊಡ್ತಾರೆ ಬಿಡಿ, ನೀವೇನು ಟೆನ್ಷನ್ ತೊಗೋಬಿಡಿ. ಇವಾಗ ಅವ್ರು ಹೇಳೋಗಿದ್ದಾರೆ, ಪೇಯ್ನ್ ಇರುತ್ತೆ ಅಂತ ಹೇಳಿದ್ರೆ ಇಲ್ವಾ ನಮ್ಮ ಸಿಸ್ಟ್ರು? ಹೇಳಿದ್ರು ಡಾಕ್ಟ್ರೆ, ಹೇಳಿದ್ರು ಸ್ವಲ್ಪ ನೋವಿರುತ್ತಮ್ಮ, ತಡ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೆ ಇವಳು ಒಳಾದ್ರಂಗೆ ಆಡ್ತಿದ್ಲಲ್ಲ, ಅದಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದು. ತುಂಬ ನೋವು ಅಂತ ಹೇಳ್ತಾ ಇದ್ಲು, ಅದಕ್ಕೆ ಕರ್ಕೊಂಬಂದೆ ಡಾಕ್ಟ್ರೆ ನಿಮ್ಮನ್ನ. ಅವೆರಡು ಟ್ಯಾಬ್ಲೆಟ್ ಹಾಕೋವರೆಗೂ ಸ್ವಲ್ಪ ನಿಮಗೆ ಪೇಯ್ನ್ ಇರುತ್ತೆ. 3/4% ಪೇಯ್ನ್ ಸ್ಟಾರ್ಟ್ ಆಗಿದೆ. ಫಸ್ಟಿಗೆ ಟ್ಯಾಬ್ಲೆಟ್ ಹಾಕ್ದಾಗ ನಿಮಗೆ ಅಷ್ಟೊಂದು ಪೇಯ್ನ್ ಇರಲಿಲ್ವ ಅಲ್ವಾ? ಹೌದು ಡಾಕ್ಟ್ರೆ, ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ಇತ್ತು. ಫಸ್ಟ್ ಟ್ಯಾಬ್ಲೆಟ್ ಕೊಟ್ಟಾಗ ಸ್ವಲ್ಪ ನೋವು ಕಾಣಿಸ್ಕೊಳ್ಳುತ್ತೆ ನಿಮಗೆ. 2ನೇ ಟ್ಯಾಬ್ಲೆಟ್ ಕೊಟ್ಟಾಗ 3/4% ಅಷ್ಟು ನಿಮಗೆ ನೋವು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನು 3ನೇ ಟ್ಯಾಬ್ಲೆಟ್ ಕೊಟ್ಟಿದ್ಮೇಲೆ ನಿಮಗೆ 100% ಫುಲ್ ನೋವು ಸ್ಟಾರ್ಟ್ ಆಗುತ್ತೆ. ಅದು ಮೇಲೆ ಕೊಡೋಕ್ಕಾಗೋದಿಲ್ಲ ಟ್ಯಾಬ್ಲೆಟ್, ಅದಕ್ಕೆ ಟೈಮಿಂಗ್ಸ್ ಇರುತ್ತೆ. 2 ಗಂಟೆ, 1 ಗಂಟೆ, 3 ಗಂಟೆ, ಈ ರೀತಿ ಟೈಮಿಂಗ್ಸ್ ಇಟ್ಕೊಂಡು ನಾವು ಆ ಟ್ಯಾಬ್ಲೆಟ್ ನಿಮಗೆ ಕೊಡಬೇಕಾಗುತ್ತೆ. ಸ್ವಲ್ಪ ಅರ್ಜೆಂಟ್ ಪೇಯ್ನ್ ತಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ತಡ್ಕೊಳ್ಳಿ. ಇನ್ನೊಂದು ಗಂಟೆ ಬಿಟ್ಟು ಆ ಟ್ಯಾಬ್ಲೆಟ್ ಕೊಡ್ತೀನಿ. ಆಮೇಲೆ ಇನ್ನೊಂದು ಹಾಫ್ ಅನ್ ಒಳಗಡೆ ನಿಮಗೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ. ನಿಮ್ಗೆ ಎಷ್ಟು ಬೇಗ ನೋವು ಜಾಸ್ತಿ ಆಗುತ್ತೋ ಅಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಇವತ್ತಾದಷ್ಟು ಬೇಗ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಆಗುತ್ತಾ ಡಾಕ್ಟ್ರೆ? ಈಗ ಟ್ಯಾಬ್ಲೆಟ್ ಕೊಡ್ತೀನಮ್ಮ, ನಾವು ಆದಷ್ಟು ಟ್ರೈ ಮಾಡ್ತೀವಿ. 24 ಅವರ್ಸ್ ಇರುತ್ತೆ ಟೈಮು. 24 ಅವರ್ಸ್ ಒಳಗಡೆ ಆದರೂ ಆಗ್ಬೋದು. ಇವತ್ತು ಟ್ಯಾಬ್ಲೆಟ್ ಕೊಟ್ಟಿದ್ದು ನಾಳೆ ಆಗ್ಬೋದು. ಮತ್ತು ಇವಾಗ ಟ್ಯಾಬ್ಲೆಟ್ ಕೊಡ್ತೀನಲ್ಲ, ಈಗ ನೆಕ್ಸ್ಟು ಇವಾಗ 3ನೇ ಟ್ಯಾಬ್ಲೆಟ್ ಕೊಡ್ತೀನಲ್ಲ, ಆಮೇಲೆ 1 ಗಂಟೆಗೆ ಆಗ್ಬೋದು, ಲೇಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದಷ್ಟು ನಾನು ನಿಮಗೆ ಮಾಡಿಕೊಡ್ತೀನಿ ಬಿಡಿ, ಟೆನ್ಷನ್ ತಗೋಬಿಡಿ, ಆರಾಮಾಗಿರಿ. ಪೇಯ್ನ್ ಇರುತ್ತಮ್ಮ, ಸ್ವಲ್ಪ ತಡ್ಕೋಬೇಕಾಗುತ್ತೆ. ನೋಡು ನಿನ್ನ ನಮಗೂ ನೋಡೋಕ್ಕಾಗ್ತಿಲ್ಲ ಕಣ್ಣಿಂದನ, ನಮಗೂ ನೋವು, ನಿನಗೂ ನೋವು. ಯಪ್ಪ, ಇದೆಲ್ಲ ಯಾಕೆ ಬೇಕಾಯ್ತಪ್ಪ ಅನ್ನಿಸ್ತೈತೆ. ಮತ್ತು ಅಮ್ಮಣಿ ಯಾವ ಬಂದಮ್ಮ? ಈಗಿನ ಬಂದೆ ಕಣಮ್ಮ. ಅದೇ ಅಪ್ಪಯ್ಯ ಆಧಾರ್ ಕಾರ್ಡ್ ಇಲ್ಲ, ಅತ್ತೆಯಿಂದ ಆಧಾರ್ ಕಾರ್ಡು ಅದು ತಾಂಬ ಅಂತ ಹೇಳಿತು, ಅದಕ್ಕೆ ಬಂದೆ. ಹಾಗೆ ನೋಡ್ಕೊಂಡು ಹೋಗೋಣ ಅಂತ. ನೋಡಿ ಎಷ್ಟು ಇದು ಹೋಗತ್ತ, ನೋಡೋಕ್ಕಾಗಲ್ಲ ಅಂತ ಯೋಸ್ಪಟ್ಟು ಹೇಳ್ತೀಯಮ್ಮ. ಅದು ಯೋಸ್ಪಟ್ಟು ಹೇಳು, ನೋಡೋಕ್ಕಾಗಲ್ಲ ಅಂತ. ಆಗಲ್ಲ ಕಣಮ್ಮ, ನೋಡೋಕೆ ಮಾತ್ರ ಆಗಲ್ಲ, ಇಂಥದ್ದು ಕಣ್ಣಿಂದ ಮಾತ್ರ ನೋಡೋಕ್ಕಾಗಲ್ಲ. ನೋಡು, ಅದೆಲ್ಲನ ಟ್ಯಾಬ್ಲೆಟು ಮಣಿ, ಅದಕ್ಕೆಲ್ಲ ಟೈಮ್ ಇರುತ್ತೆ. ಟೈಮ್ ತಗೊಂಡವ್ರು ಮಾತ್ರೆಗಳು ಕೊಡೋದು, ಅದೆಲ್ಲ ಸುಮ್ಮನೆ ಕೊಡಲ್ಲ. ಸುಮ್ಮನಿರು, ಈಗ ತಡ್ಕೋಬೇಕು, ನೋವು ಇರುತ್ತೆ ಅಂತ ಹೇಳವ್ರೆ. ಸ್ವಲ್ಪ ನೋವು ತಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ತಲೆಯೆಲ್ಲ ನೋವ್ದಂಗಾಗುತ್ತೆ ಕಣಮ್ಮ, ತಲೆಯೆಲ್ಲ ನೋವ್ದಂಗಾಗುತ್ತೆ. ಹೇಳಿದ್ರಲ್ಲ ಡಾಕ್ಟ್ರು, ತಲೆನೋವ್ದಂಗೆ ಆಗುತ್ತೆ, ಮೈಕೆಲ್ಲ ನೋವ್ದಂಗೆ ಆಗುತ್ತೆ, ಹೊಟ್ಟೆ ನೋವು ಬಂದಂಗೆ ಆಗುತ್ತೆ, ಮೋಷನ್ಗೆ ಹೋದಂಗೆ ಆಗುತ್ತೆ, ಎಲ್ಲ ಆಗುತ್ತೆ, ಪ್ರತಿಯೊಂದು ಆಗುತ್ತೆ ಅಂತ ಹೇಳಿದ್ರಲ್ಲ. ಮತ್ತು ಏನು ಅಂದ್ಕೊಂಡಿದ್ಯಾ? ಅದು ನೋವು ಅನುಭವಿಸೋದು ಭಾಳ ಕಷ್ಟ ಕಣಮ್ಮ, ಭಾಳ ಕಷ್ಟ. ಇಂಥವೆಲ್ಲ ಮಾಡ್ಕೊಬಿಟ್ಟು ನಮಗೆ ಇಲ್ಲೂ ತಲೆಗೆ ತತ್ತೀರ. ಏನು ಮಾಡೋಣ, ಆಸ್ಪತ್ರೆಗೆ ಇದ್ದೀನಿ ಅಂತ ಸುಮ್ಮನೆ ಇದ್ದೀನಿ. ಪಿತ್ತ ನೆತ್ತಿಗೆ ಇರ್ತೈತೆ ನನಗೆ, ನೆನೆಸ್ಕೊಬಿಟ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಪಿತ್ತ ನೆತ್ತಿಗೆ ಇರ್ತೈತೆ. ಏನು ಬೇಕಾಯ್ತಿದ್ದು ಈ ವಯಸ್ಸಿನಾಗ ಇಂಥದ್ದು ಅಂತ ಅನ್ನಿಸ್ತೈತೆ. ತುಂಬ ಬೇಜಾರಾಗ್ತೈತೆ, ನಾನು ನೆನೆಸ್ಕೊಬಿಟ್ರೆ ಭಾಳ ಬೇಜಾರಾಗ್ತೈತೆ. ತಿನ್ನಾಗಮ್ಮ ಇಡ್ಲಿ ಪಾಡ್ಲಿನ ಮತ್ತು ಉಂಡು ಬಂದೆ. ಎಲ್ಲಿದ್ದೀಯಾ? ನಾನು ಅಲ್ಲೇ ದಡಮೇರ ಮನೆಯಾಗೆ ಇದ್ದೀನಿ. ದಡಪ್ಪಯ್ಯನೂ ಹೇಳಿರು, ಊಟ ತಗೊಂಡೋಗಮ್ಮ ಅಂತ ಹೇಳಿರು ಪಾಪ. ನಾನು ನೋಡ್ಕೊಂಬರಕ್ಕೆ ಹೋಗ್ತೀನಿ, ಆಧಾರ್ ಕಾರ್ಡ್ ಇಲ್ಲ ಅಕ್ಕ ನನಗೆ ಕೊಟ್ಟು ಬರ್ತೀನಿ ಅಂತ ಅಜ್ಜಿ ತಾತಂತಾಗ ಹೇಳಿದೆ. ಪಾಪ ಊಟ ತಗೊಂಡೋಗು, ಯಾಕನ ಮಾಡಿಕೊಡ್ತೀನಿ ಅಂತ ದಡಮಯ್ಯ ಪಾಪ.
ಬೇಡ ಬಿಡಮ್ಮ. ಅಲ್ಲ ಹೊರಗೆ ನಾನು ನಿಮ್ಮಪ್ಪ ಎರಡು ಇಡ್ಲಿ ಅವಳು ಅಂತ ತಿಂದ್ಲು. ಇಡ್ಲಿ ತಗೊಂಬಂದಿದ್ವಿ, ಏನೋ ಬೇಡ ಸುಮ್ಕೆ. ಬಕ್ಕಸ್ ಅವ್ರು ಬರಲ್ಲ ಆಸ್ಪತ್ರೆಗೆ ಇದ್ಮೇಲೆ ಊಟ ಮಾಡೋಕ್ಕೂ ಆಗಲ್ಲ, ಯಾಕೆ ಮಾಡೋಕ್ಕೂ ಆಗಲ್ಲ, ಯಾಕೆ ತಿಮ್ಮನೆ ಯಾಕೆ ಬೇಡಮ್ಮ ತಾಯಿ. ಏನಕ್ಕಾಗಿ ನಾವು ಏನು ತೊಂದರೆ ಇಲ್ದಂಗೆ ಮನೆಯಿಂದ ಆಸ್ಪತ್ರೆಗಳಿಂದ ಮನೆಗೆ ಹೋದ್ರೆ ಸಾಕಾಯತ್ ನಮಗೆ. ಆತೋ ಬೇಡಮ್ಮ, ದೊಡ್ಡ ಸಂತೋಷ ಆಗುತ್ತೆ. ಇದೊಂದು ಬಗೆರೋದ್ರೆ ಸಾಕಾಯತ್ ನಮಗೆ. ಇದೊಂದು ಬಗೆರೋದ್ರೆ ಸಾಕಾಯತ್ತೆ. ಯಾ ಊಟ ತಗೊಂಡು ಏನು ಮಾಡ್ತೀಯ ಬಿಡಮ್ಮ ಮತ್ತು ಏನಂದ್ರು ನಿಮ್ಮ ದಡಪ್ಪ ದೊಡಮ್ಮ ಯಾತನ ಮಾತಾಡ್ತಿದ್ದೆ. ನಾನು ಅಲ್ಗೂ ಬೇಡ ಬೇಡ ಅಂತಂದೆ. ಅಲ್ಗೂ ದಡಮಯ್ಯ ನನ್ನ ಸಾರು ಕೊಟ್ಟು ಕಳಿಸೈತಿ. ಮಧ್ಯಾಹ್ನ ಕುಂತಾರೆ ತಿಂಡಿ ಏನು ಬೇಡ, ನಾನು ನಿನಗೆ ಫೋನ್ ಮಾಡಿದ್ನಲ್ಲಪ್ಪ ತಿಂಡಿ ತಿನ್ರಿ ಅಂತ ಅಂದಲ್ಲ ನೀನು. ಅದಕ್ಕೆ ತೀರಾ ಅಲ್ಗೂ ತಾತ ಬೇಡ ಅಂತು. ಅದಕ್ಕೇ ದಡಮ್ಮ ಇಲ್ಲ ಮಧ್ಯಾಹ್ನಕ್ಕೆ ಇನ್ನೆಲ್ಲಿ ಹೋಗ್ತಾರೆ ಅಂತ ನಾನು ಸಾರು ಮಾಡಿ ಬಾಕ್ಸಿಗೆ ಹಾಕಿ ಕೊಟ್ಟೈತೆ. ಅಲ್ಲಿ ಇಕ್ಕಿದ್ದೀನಿ. ಅಲ್ಲಿ ಇಕ್ಕೊಂದಲ್ಲ, ಅಲ್ಲಿ ರ್ಯಾಕ್ನೊಳಗೆ ಇಕ್ಕಿದ್ದೀನಿ. ಆಧಾರ್ ಕಾರ್ಡನ್ನು ಅಲ್ಲೇ ಐತೆ. ಅಪ್ಪ ನಾನು ಇನ್ನೂ ಇರಾನೆ ಅಮ್ಮ. ಒಂದು ಸ್ವಲ್ಪ ತಿದ್ದೋಗು ಹಿರೇ ಮುತ್ತು, ಸ್ವಲ್ಪ ತಿರು ಇರು ಮುತ್ತು, ಸ್ವಲ್ಪ ತಿರು. ನೋವು ನೋವು ತಲೆನೋವು, ಹೊಟ್ಟೆಲ್ಲ ನೋವು. ಸರಿ ಆಯ್ತು ಹೇಳಿರ್ತೀನಿ. ಅಲ್ಲಿ ಹೊರಗೆ ನಿಂತ್ಕೊಂಬಂದು ನಡಿಯಮ್ಮಲ್ವಾರ ಮಾತಾಡೋಣ. ಇಲ್ಲಿದ್ದರೆ ಡಾಕ್ಟ್ರು ಬೈತಾರೆ, ಒಬ್ರು ಇರ್ಬೇಕು ಅಷ್ಟೇ, ಜನ ಇರಬೇಡ್ರಿ ಅಂತ ಬೈತಾರೆ. ನೋಡಿ ಅಲ್ಲಿರೋಣ, ಒಬ್ರು ಇರಬೇಕು, ನೀವು ಸುಮ್ಮನೆ ಯಾಕೆ ಸುಮ್ಮನೆ ಸಕೊಂಡ್ ಜನ ಇರ್ತೀರ ಅಂತ ಬೈತಾರೆ. ನೋಡಿದ್ರಲ್ಲ ವೀಕ್ಷಕರಿಗೆ ಎಷ್ಟು ನೋವು. ಅಪ್ಪ ನೋಡೋಕ್ಕಾಗ್ತಿಲ್ಲ, ಕಣ್ಣಿಂದ ಅಷ್ಟು ಸಿಟ್ಟು ಬರ್ತೈತೆ. ಇವಾಗ ಹಾಸ್ಪಿಟ್ಲಿಗೆ ಆ ಸಿಟ್ಟೆಲ್ಲ ತೋರ್ಸೋಕ್ಕಾಗ್ತಿಲ್ಲ. ಆ ಸಿಟ್ಟೆಲ್ಲ ನಾ ಕಂಟ್ರೋಲ್ ಮಾಡ್ಕೊಂಡು ಇದ್ದೀನಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಯಪ್ಪ ಇಂಥ ಸವಸ ಯಾರಿಗೂ ಬೇಡ. ಅದು ನಮ್ಮ ಕಣ್ಣಿಂದ ನೋವನ್ನು ನೋಡೋಕ್ಕಾಗ್ತಾ ಇಲ್ಲ. ಅಯ್ಯೋ ಬೇಡ, ಇಂಥದ್ದು ಮಾತ್ರ ಯಾರು ಮಾಡ್ಕೋಬಾರ್ದು. ಎಷ್ಟು ಸೇಫ್ಟಿಯಾಗಿರ್ತೀವೋ ಅಷ್ಟು ಒಳ್ಳೆಯದು. ತುಂಬ ಕಷ್ಟ ಈ ಥರ ಎಲ್ಲನ ಮಾಡ್ಕೊಬಿಟ್ರೆ ಹೆಣ್ಮಕ್ಳು ನೋವು ಅನುಭವಿಸೋದು ತುಂಬ ಕಷ್ಟ. ಅದರಲ್ಲೂ ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು ತುಂಬ ಕೇರ್ಫುಲ್ಲಾಗಿರಬೇಕು ಎಲ್ಲ ವಿಷಯದಲ್ಲೂ. ತುಂಬ ನಾವು ಮೈಯೆಲ್ಲ ಎಚ್ಚರಿಕೆ ಇರಬೇಕು ಇವಾಗಿನ ಕಾಲದಾಗೆ. ಇವಾಗಿನ ಕಾಲ ಕೆಟ್ಟು ಹೋಗ್ಬಿಟ್ಟಿದೆ, ತುಂಬ ಕೆಟ್ಟು ಹೋಗ್ಬಿಟ್ಟಿದೆ, ತುಂಬ ಕೆಟ್ಟ ಮೆಟ್ಟಿಡ್ದಿದೆ. ನೋಡಿರ್ತೀರ, ಬೆಳಿಗ್ಗೆ ಆಗ್ತಿದೆ, ಸಂಜೆ ಆಗ್ತಿದ್ದಂಗೆ ಎಲ್ಲೆಲ್ಲಿ ಯಾವ್ಯಾವ ಥರ ಘಟನೆಗಳೆಲ್ಲ ನಡೀತಾ ಇದ್ದಾವೆ ಅಂಥ ಘಟನೆಗಳೆಲ್ಲ ನಡೀತಾ ಇರಬೇಕಾದ್ರೂ ನಾವು ಈ ರೀತಿ ಮೋಸ ಹೋಗೋದು ತಪ್ಪು. ಮೈಯೆಲ್ಲ ಎಚ್ಚರಿಕೆಯಿಂದ ಇದ್ದು ನಾವು ಇರಬೇಕು. ಹೆಣ್ಮಕ್ಳು ಮೈಯೆಲ್ಲ ಎಚ್ಚರಿಕೆಯಿಂದ ಇದ್ಕೊಂಡು ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಏನು ಮಾಡೋದು. ನಾನು ನಮ್ಮಮ್ಮ ನೀನು ಬಂದೈತೆ, ಎಲ್ಲರೂ ಇವಾಗ ನೋಡೋಕ್ಕಾಗ್ತಿಲ್ಲ, ಅಷ್ಟು ಸಿಟ್ಟು ಬರ್ತೈತೆ. ಆದರೂ ಸಿಟ್ಟು ತೋರ್ಸೋಕ್ಕಾಗಲ್ಲ ಇವಾಗ ಹಾಸ್ಪಿಟಲಲ್ಲಿ. ಅದಕ್ಕೋಸ್ಕರ ಸುಮ್ಮನಿದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.